ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ವಿಜಯಶ್ರೀ. ಈ ದಿನ ನಾನೊಂದು ಕೇಕ್ ಬೇಸ್ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನಾನು ಬ್ಲೂ ಕಲರ್ ಆಯಿಲ್ ಪೇಂಟಿಂದ ಪೇಂಟ್ ಮಾಡಿಕೊಂಡು ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಲರ್ ಹಚ್ಚಿದ ತಕ್ಷಣ 1 ಡೇ ತೆಗೆದುಕೊಂಡಿತ್ತು ಇದು ಡ್ರೈ ಆಗಲಿಕ್ಕೆ. ಇದ್ರ ಮೇಲೆ ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಸ್ಕೆಚ್ಚಿಂದ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾನು ಫಸ್ಟ್ ರೆಡ್ ಕಲರ್ ತೆಗೆದುಕೊಂಡ್ಬಿಟ್ಟು ನಡುವೆ ರೆಡ್ಡು ಮತ್ತು ಔಟ್ಲೈನ್ಗೆ ನಾನು ರೆಡ್ ಕಲರಿಂದ ಈ ಥರ ಪೇಂಟ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಪೇಂಟ್ ಸ್ಕೆಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಗ್ರೀನ್ ಕಲರಿಂದ ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನಾನು ಪಕ್ಕದಲ್ಲಿ ಆರೆಂಜ್ ಕಲರ್ ಪೇಂಟ್ ಸ್ಕೆಚ್ ಪೆನ್ನ ಯೂಸ್ ಮಾಡಿಬಿಟ್ಟು ಈ ಥರ ಕಲರಿಂಗ್ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ಕೈ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಇದು ಅಕ್ರಲಿಕ್ ಪೇಂಟ್ ಆಗಿದೆ. ಅಕ್ರಲಿಕ್ ಪೇಂಟನ್ನು ಈಗ ಸ್ಕೆಚಲ್ಲಿ ಕೂಡ ನಾವು ತೆಗೆದುಕೊಳ್ಬೋದು. ಇದರಿಂದ ನಮಗೆ ಪೇಂಟ್ ಮಾಡಲಿಕ್ಕೆ ತುಂಬ ಈಸಿ ಆಗಿದೆ. ಈ ಥರ ನಾನು ಮೊದಲ ಬಾರಿಗೆ ಮಾಡ್ತಾ ಇದ್ದೀನಿ. ಅದೇ ಥರ ನಾನು ಡಿಸೈನ್ ಏನೇನು ಹಾಕಿದ್ನಲ್ಲ ಅದಕ್ಕೆ ಸೂಟ್ ಆಗೋ ಥರ ನಾನು ಕಲರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿ ಇದೆ. ಯಾರು ಬಿಗ್ನರ್ಸ್ ಇರ್ತಾರಲ್ಲ, ಅಕ್ರೆಲಿಕ್ ಸ್ಕೆಚ್ ಪೇಂಟ್ನ ತರಿಸ್ಬಿಟ್ಟು ಡ್ರಾ ಮಾಡ್ಕೋಬೋದು. ತುಂಬ ಈಸಿ ಆಗುತ್ತೆ. ನಾನು ಕೊನೆಗೆ ಇದಕ್ಕೆ ಡೆಕೋರ್ ವಾರ್ನಿಷ್ ಹಚ್ಬಿಟ್ಟು ವಾರ್ನಿಷ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.